ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕ್ವಿಕ್ಕಾಗಿ ಟೊಮೆಟೊ ದೋಸೆ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ, ಬನ್ನಿ. ಈ ಟೊಮೆಟೊ ದೋಸೆಗೆ ನಾ ಇಲ್ಲಿ 2 ಟೊಮೆಟೊ, ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಕೆಂಪು ಖಾರ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿಯನ್ನು ತೊಗೊಂಡಿರ್ತೀನಿ. ನೋಡಿರಿ, ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಈ ತೊಗೊಂಡಿರುವ ಎಲ್ಲ ಸಾಮಗ್ರಿಯನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಕ್ವಿಕ್ಕಾಗಿ ಮತ್ತು ಅತಿ ಟೇಸ್ಟಿಯಾಗಿ ಈ ದೋಸೆ ಬರ್ತದೆ. ನೋಡಿ, ಈ ಥರ ಪೂರ್ತಿಯಾಗಿ ಕ್ರೀಮಿಯಾಗಿ ರುಬ್ಕೋಬೇಕು. ನೋಡಿ ಎಷ್ಟೊಂದು ಸ್ಮೂತಾಗಿ ಬಂದದ. ನಂತರ ಮೊದಲೇ ರೆಡಿ ಮಾಡಿಟ್ಟುಕೊಂಡಿರುವ ದೋಸೆ ಹಿಟ್ಟಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈ ಥರ ಟೇಸ್ಟಿಯಾದ ಮತ್ತು ವೆರೈಟಿಯಾದ ದೋಸೆಯನ್ನು ಮಾಡೋದರಿಂದ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ. ನಂತರ ಇದಕ್ಕೆ ಫ್ರೆಶ್ ಆಗಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ದೋಸೆಯನ್ನು ಹಾಕಿ ತೋರಿಸುತ್ತೇನೆ. ನೋಡಿ, ಒಲೆ ಮೇಲೆ ಒಂದು ದೋಸೆ ತವನ್ನಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅದನ್ನು ಕ್ಲೀನಾಗಿ ಒರೆಸಿಕೊಂಡು ನಂತರ ಈಗ ದೋಸೆ ಬ್ಯಾಟರನ್ನು ಹಾಕಿ ಸ್ಪ್ರೆಡ್ ಮಾಡುತ್ತೇನೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಿಕೊಳ್ಳಬೇಕು. ನೋಡಿ, ಈ ಥರ ಮೊದಲೇ ನಾವು ಅಕ್ಕಿ ಉದ್ದಿನಬೇಳೆ ನೆನೆಸಿಟ್ಟುಕೊಂಡು ರುಬ್ಬಿರುವ ಹಿಟ್ಟಿಗೆ ಈ ಥರ ಒಂದು ಟೊಮೆಟೊ, ಈರುಳ್ಳಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಕೆಂಪು ಖಾರದ ಬದಲಾಗಿ ನೀವು ಬೇಕಾದರೆ ಮೆಣಸಿನ್ಕಾಯಿನೂ ಕೂಡ ಬಿಸಿನೀರಿನಲ್ಲಿ ನೆನೆಸಿಕೊಂಡು ಟೊಮೆಟೊ, ಉಳ್ಳಾಗಡ್ಡಿ ಜೊತೆಗೆ ರುಬ್ಬಿಕೊಂಡು ಹಾಕಿಕೊಳ್ಳಬಹುದು. ನೋಡಿ, ಈಗ ದೋಸೆ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿರುತ್ತದೆ. ನೋಡಿ, ಈ ಥರ ಪೇಪರ್ ಥರ ಕೂಡ ದೋಸೆಯನ್ನು ಮಾಡಿಕೊಳ್ಬೋದು. ನೋಡಿ, ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿಕೊಂಡು ನೀಟಾಗಿ ಬೇಯಿಸಿಕೊಂಡರೆ ಬಾಯಲ್ಲಿಟ್ಟರೆ ಕರಗುವಂಥ ದೋಸೆ ರೆಡಿಯಾಗುತ್ತದೆ. ಇದನ್ನು ಸಟ್ಟ ದೋಸೆ ಥರ ಮೆತ್ತಗೆ ಕೂಡ ಹಾಕಿಕೊಳ್ಳಬಹುದು. ನೋಡಿ, ಈಗ ಕ್ರಿಸ್ಪಿಯಾಗಿರುವ ಟೊಮೆಟೊ ದೋಸೆ ರೆಡಿ ಆಯಿತು. ಅದೇ ಥರ ನಾ ಇಲ್ಲಿ ಇನ್ನೊಂದು ದೋಸೆಯನ್ನು ಕೂಡ ಹಾಕಿ ತೋರಿಸುತ್ತೇನೆ. ನೋಡಿ, ಹಿಟ್ಟನ್ನು ಹಾಕಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡರೆ ಸಾಕು, ಟೇಸ್ಟಿಯಾದ ಟೊಮೆಟೊ ದೋಸೆ ರೆಡಿಯಾಗುತ್ತದೆ. ನೋಡಿ, ಈ ಥರ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಜು ಇರುವ ಬೆಲ್ ಐಕನನ್ನು ಒತ್ತಿದರೆ ನಾನು ಹಾಕುವ ವಿಡಿಯೋಸ್ ನೀವೇ ನೋಡ್ಬೋದು. ನೋಡಿ, ಈಗ ಕ್ರಿಸ್ಪಿಯಾದ ಮತ್ತೊಂದು ಟೊಮೆಟೊ ದೋಸೆ ರೆಡಿ ಆಯಿತು. ನೀವು ಕೂಡ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ, ಈ ಥರ ಬಿಸಿಯಾದ ದೋಸೆಯನ್ನು ಹಾಕಿಕೊಟ್ಟರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ. ನೋಡಿ, ನನ್ನ ಚಾನಲ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆ ರೆಸಿಪೀಸ್ ಇದೆ, ಒಮ್ಮೆ ಚೆಕ್ ಮಾಡಿ ನೋಡಿ. ಯಾವೆಂದರೆ ಕುಕ್ಕುಂಬರ್ ದೋಸೆ, ಹೆಸರು ಕಾಳು ದೋಸೆ, ಕಡಲೆಕಾಳು ದೋಸೆ ಮತ್ತು ಟೊಮೆಟೊ ದೋಸೆ. ಈ ಥರ ಇನ್ನೂ ಹಲವಾರು ವಿಧದ ದೋಸೆ ರೆಸಿಪಿಗಳನ್ನು ಹಾಕಿರುತ್ತೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಈ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೂಡ ಕೊಟ್ಟಿರುತ್ತೇನೆ, ಒಮ್ಮೆ ಚೆಕ್ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ದೋಸೆ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿರುತ್ತದೆ. ಟೇಸ್ಟ್ ನೋಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.